ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತು ಎಲ್ಲಿದ್ದೀವಪ್ಪ ಅಂದರೆ ಉಡುಪಿಯಲ್ಲಿ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಎಲ್ಲರೂ ಜನ ಬಂದುಬಿಟ್ಟಿದ್ದಾರೆ. ಹಾಗಾಗಿ ಯಾವುದೋ ದೇವಸ್ಥಾನ ಬೇರೆ ಇದೆ ಅಂತ ಹೇಳಿದ್ದಾರೆ. ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಎಲ್ಲಪ್ಪ ಇದೆ ಅಂದರೆ ಇಲ್ಲಿ ಬಲ್ಲಾಳ ದೇವರಾಯ ಮನೆ ಹತ್ರ ಇದೆ ಯಾವುದೋ ದೇವಸ್ಥಾನ. ಅಲ್ಲಿ ಹಳಸನೇನಿತ್ತು, ಅದಕ್ಕೆ ನೋಡ್ತಾ ನಿಂತಿದ್ವಿ ಕಿತ್ಕೊಳ್ಳೋಣ ಅಂತ. ಬಟ್ ಆಗಲಿಲ್ಲ. ಅಲ್ಲಿಂದ ಹಾಗೆ ಇನ್ನೊಂದು ಯಾವುದೋ ದೇವಸ್ಥಾನ ಇದೆ ಅಂತ ಹೇಳಿ ಅಲ್ಲಿಗೆ ಹೊರಟ್ವಿ. ಆ ದೇವಸ್ಥಾನದಲ್ಲೇ ಮದುವೆ ಇತ್ತು. ಮದುವೆ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದೀವಿ. ಸೊ ದೇವಸ್ಥಾನ ನೋಡೋದಕ್ಕೆ ಚೆನ್ನಾಗಿದೆ, ಯಾವುದೋ ವಿಶ್ವನಾಥ ದೇವಸ್ಥಾನ. ಹಾಗೆಲ್ಲ ನೋಡಿಕೊಂಡು ಮದುವೆಗೆ ಎಂಟ್ರಿ ಆಗ್ತಾಯಿದ್ದೀವಿ. ಸೊ ಎಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಸೊ ಎಂಟ್ರಿ ಆಗ್ತಾಯಿದ್ದೀವಿ, ಹೇಗಿದೆ ನೋಡೋಣ ಮದುವೆ ಅಂತ. ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ. ಸಿಂಪಲ್ಲಾಗಿದ್ದರೂ ಜೋರಾಗಿ ಮಾಡ್ತಾಯಿದ್ದಾರೆ. ಚೆನ್ನಾಗಿದೆ ನೋಡೋದಕ್ಕೆ. ಬಟ್ ಬಿಸಿಲು ಮಾತ್ರ ತುಂಬ ಹೆವಿ. ಉಡುಪಿನಾಗ ಮಾತ್ರ ಬರೋರು ನೋಡ್ಕೊಂಡು ಬನ್ನಿ. ಬಿಸಿಲು ತಡೆಯಂಗಿದ್ರೆ ಮಾತ್ರ ಆಮೇಲೆ ಗೊತ್ತಾಯಿತು ಇದು ಬೇರೆ ಮದುವೆ ಆಗ್ತಿದೆ ಅಂತ. ಬಟ್ ಈ ಮದುವೆನಲ್ಲಿ ಜ್ಯೂಸ್ ಕುಡ್ಕೊಂಡು ಆರಾಮಾಗಿ ಕೂತಿದ್ದೀನಿ. ಆ ಮದುವೆಗೆ ಹೋಗ್ಬೇಕು ನೋಡಿ, ಆದರೆ ಈ ಮದುವೆಲಿ ಕೂತಿದ್ದೀನಿ ನಾನು ಜ್ಯೂಸ್ ಕುಡ್ಕೊಂಡು. ಬಿಡಿ ಹೇಳು ಅಂತ ಅಂದ್ಕೊಂಡು ಇಲ್ಲೇ ಜ್ಯೂಸೆಲ್ಲ ಕುಡ್ಕೊಂಡು ಆರಾಮಾಗಿ ತಣ್ಣಗೆ ಕೂತಿದ್ದೆ. ಆ ಮದುವೆ ಆದಮೇಲೆ ಊಟಕ್ಕೆ ಹೋಗೋಣ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೆ, ಇನ್ನೇನು ಎಲ್ಲ ಬರ್ತಾರೆ ಅಂತ ಹೇಳಿ. ಸೊ ಹಾಗೆ ಎಲ್ಲ ಬಂದರು. ಹಾಗೆ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಮಂಗಳೂರು ಕಡೆ ನಾವು ಪ್ರಯಾಣ ಹೊರಟಿದ್ದೀವಿ. ಮಂಗಳೂರಲ್ಲಿ ಎಲ್ಲಪ್ಪ ಅಂದರೆ ಕುತ್ತಾರ್ ಜಾಗಕ್ಕೆ ಹೊರಟಿದ್ದೀವಿ. ಕುತ್ತಾರ್ ಅಂದರೆ ಗೊತ್ತಲ್ಲ. ಸೊ ಹಾಗೆ ಟ್ರಾಫಿಕ್ಕಿಂದ ಮುಗಿಸ್ಕೊಂಡೆಲ್ಲ ಕೊರಗಜ್ಜ ಎಂಟ್ರಿ ಆದ್ವಿ. ಕೊರಗಜ್ಜ ಎಲ್ಲ ನೋಡ್ಕೊಂಡು ಇಲ್ಲಿಂದನೇ ಒಂದು ಕೈ ಮುಗಿದ್ಬಿಟ್ಟು ಹಾಗೆ ಮುಂದೆ ಒಳಗಡೆ ಹೋಗಿ ನಾವು ಕೈಯೆಲ್ಲ ಮುಗಿದು ಮತ್ತೆ ಬಂದ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು. ಸೊ ಈಗ ಎಲ್ಲಂದ ಮತ್ತೆ ಹೊರಟಿದ್ದೀವಿ. ಸಿಕ್ಕಾಪಟ್ಟೆ ಸೆಕೆ, ಮೋಡ ಆಗಿದೆ, ಮಳೆ ಬರುತ್ತೇನೋ ಅಂತ ಅಂದ್ಕೊಂಡ್ವಿ. ಹಾಗೆ ರಪ್ಪನ್ನಂಗೆ ಮಳೆ ಬಂದೇ ಬಿಡ್ತು. ತುಂಬ ಜೋರು ಮಳೆ ಸ್ಟಾರ್ಟ್ ಆಯಿತು. ಸೊ ಸೆಕೆ ಆಗ್ತಿದ್ದಿದ್ದು ಸ್ವಲ್ಪ ತಣ್ಣಗಾಯಿತು, ಫುಲ್ಲು ಕೋಲ್ಡ್ ಆಯಿತು. ಎಷ್ಟೋ ವರ್ಷ ಆದಮೇಲೆ ಮಂಗಳೂರಿಗೆ ಬಂದಾದಮೇಲೆ ಇದೇ ಫಸ್ಟ್ ಮಳೆ ನಾವು ನೋಡ್ತಾ ಇರೋದು ಸಮ್ಮರಲ್ಲಿ. ಸೂಪರಾಗಿ ಚೆನ್ನಾಗಿ ಬಂತು ಮಳೆ ಮಾತ್ರ. ಒಂದು ಹಾಫ್ ಆನ್ ಅವರು ಇಲ್ಲಾಗಿದೆ ವೆದರು. ಆರಾಮಾಗಿ ಕೂಲಾಗಿ ಡ್ರೈವ್ ಮಾಡಿಕೊಂಡು ತುಮಕೂರು ಕಡೆ ಪ್ರಯಾಣ ಮಾಡ್ತಾಯಿದ್ದೀವಿ. ಸೊ ಮಳೆಯಲ್ಲಿ ಡ್ರೈವ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಹಾಗೆ ಮುಂದೆ ಮಳೆನಲ್ಲೇ ಬಂದು ಸಕಲೇಶಪುರ ಹತ್ರ ಇನ್ನೂ ಮಳೆ ಎಲ್ಲ ಜೋರಾಗ್ತಿತ್ತು. ಚೆನ್ನಾಗಿ ಬರಲಿ ಮಳೆ, ಬೇಸಿಗೆನಲ್ಲಿ ಸೆಕೆ ಎಲ್ಲರಿಗೂ ಹೋಗಲಿ ಅಂತೇಳಿ ಅಂದ್ಕೊಂಡು ಹಾಗೆ ಮುಂದಕ್ಕೆ ಪ್ರಯಾಣ ಮಾಡಿದ್ದೀವಿ. ಬಟ್ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಈ ಮಳೆಯಲ್ಲಿ ಹಿಂಗೆ ಓಡಾಡ್ಕೊಂಡು ಇಲ್ಲೇ ಇದ್ಬಿಟ್ರೆ ಸೂಪರಾಗಿರುತ್ತೆ. ಸಮುದ್ರ, ಮಳೆ. ಸೊ ಹಾಗೆ ಮುಂದೆ ಬಂದು ಸಂಜೆ ಆಯಿತು, ಊಟದ ಟೈಮು. ಸೊ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಇಲ್ಲಿಂದ ಹೊರಟ್ವಿ. ಇಲ್ಲಿ ಹಾಸನಲ್ಲಿ ಮಳೆನೇ ಇಲ್ಲ. ಟೈಮ್ ಆಲ್ರೆಡಿ 10:30 ಆಗಿಬಿಟ್ಟಿದೆ. ಹೇಗಿದ್ರು ಮಿಡ್ ನೈಟ್ ರೀಚ್ ಆಗೋದು ಅಂತ ಅಂದ್ಕೊಂಡು ಹೊರಟಿದ್ದೀವಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ. ಓಕೆ, ಬಾಯ್ ಸ್ನೇಹಿತರೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಟೈಪ್ ಮಾಡಿ 5555ಗೆ ವೋಟ್ ಮಾಡಿ ಪ್ಲೀಸ್. ಇಲ್ಲ ಸಬ್ಸ್ಕ್ರೈಬ್ ಆಗಿ